ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿನ ಮಾಡೋಣ. ಇದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಆನಿಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕೋದ್ರಿಂದ ಆನಿಯನ್ನು ಬೇಗನೆ ಫ್ರೈ ಆಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನ್ ಅರಿಶಿಣ ಮತ್ತು 1 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಇದನ್ನು ಒಂದು 3 ನಿಮಿಷ ಫ್ರೈ ಮಾಡಿ ಇನ್ನೊಂದು ಕಡೆ ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆನಿಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು 4ರಿಂದ 5 ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಚಿಕನ್ನ ಒಂದ್ಸಲ ನೀಟಾಗಿ ತಿರುಗಿಸ್ಕೊಡೋಣ. ಫ್ರೆಂಡ್ಸ್, ನಮ್ಮ ಮನೇಲಿ ಎಲ್ಲರಿಗೂ ಚಿಕನ್ ಅಂದರೆ ತುಂಬಾ ಇಷ್ಟ. ಚಿಕನ್ ಇಷ್ಟ ಇಲ್ಲದವರು ಯಾರೂ ಇಲ್ಲ. ಒಂದು 3 ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇಲ್ಲಿ ಚಿಕನ್ನ ವಿತ್ ಸ್ಕಿನ್ನೇ ತಗೊಂಡಿದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ಸ್ಕಿನ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ನಾನು ವಿತ್ ಸ್ಕಿನ್ನೇ ಚಿಕನ್ನ ತಗೊಂಡಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಇದನ್ನೊಂದ್ಸಲ ನೀಟಾಗಿ ಕಲಿಸ್ಕೊಟ್ಟಾದಮೇಲೆ ಒಂದು ಪಾತ್ರೆನ ಮುಚ್ಚಿಡಿ. ಆಗ ಟೊಮೆಟೊ ಬೇಗ ಸ್ಮೂತಾಗಿ ಆಗುತ್ತೆ. ಫ್ರೆಂಡ್ಸ್, ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆನ ಮಿಕ್ಸಿ ಜಾರ್ಗೆ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಈ ಥರ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಟೊಮೆಟೊ ನೀಟಾಗಿ ಬೆಂದಿದೆ. ಇದನ್ನೊಂದ್ಸಲ ಕಲಿಸ್ಕೊಟ್ಟು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಗ್ರೇವಿ ಆಗಬೇಕಂದ್ರೆ ನೀರನ್ನ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ. ಇಲ್ಲ ನಮಗೆ ಸಾರು ಥರ ಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ತಿರುಗಿಸ್ಕೊಡಿ. ಫ್ರೆಂಡ್ಸ್, ಇದು ಇಡ್ಲಿ, ಚಪಾತಿ, ದೋಸೆ, ಮುದ್ದೆಗೂ ಸಹ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಾನು ತೊಗೊಂಡಿರೋದು ದೊಡ್ಡ ಬಾಯ್ಲರ್ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಒಂದು 20ರಿಂದ 30 ನಿಮಿಷ ಬೇಯಿಸಬೇಕಾಗುತ್ತೆ, ಇಲ್ಲಾಂದರೆ ಪೀಸು ತುಂಬಾ ಗಟ್ಟಿ ಇರುತ್ತೆ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಗರಂ ಮಸಾಲನ ಸಹ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಡ್ಬೇಕು. ಫ್ರೆಂಡ್ಸ್, ನೀವು ಇದನ್ನು ದೊಡ್ಡ ಬಾಯ್ಲರ್ನ ಆ್ಯಕ್ಚುಲಿ ಈ ಥರ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಕುಕ್ಕರಲ್ಲಿ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಆದರೆ ನಮಗೆ ಕುಕ್ಕರಲ್ಲಿ ಮಾಡಿದ್ರೆ ಇಷ್ಟ ಆಗಲ್ಲ, ಯಾಕಂದರೆ ಪೀಸು ತುಂಬಾ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾವು ಮ್ಯಾಕ್ಸಿಮಮ್ ಪಾತ್ರೆಯಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀವಿ. ನೀವೇನಾದರೂ ಲೇಟ್ ಆಗುತ್ತೆ, ಟೈಮ್ ಜಾಸ್ತಿ ಬೇಕಾಗುತ್ತೆ, ನಮಗೆ ಟೈಮ್ ಇಲ್ಲ ಅನ್ನೋದಾದರೆ ಕುಕ್ಕರಲ್ಲೇ 3ರಿಂದ 4 ವಿಷಲ್ ಹೊಡೆಸ್ಕೊಂಡ್ರೇ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಿದ್ರೇ ಟೆಂಪ್ಟ್ ಆಗ್ತಿದೆ. ಮಕ್ಕಳು ತುಂಬ ಸಣ್ಣಕ್ಕಿರ್ತಾರೆ, ಅವ್ರಿಗೆ ಸಬ್ಕ್ಯೂಟಿನಸ್ ಮಸಲ್ಸೇ ಇರಲ್ಲ ಅಂತಾರಲ್ಲ, ಆ ಥರ ಮಕ್ಕಳಿಗೆ ವಾರಕ್ಕೆ 3 ಸಲ ಚಿಕನ್ನ ಕೊಡಿ. ಯಾಕಂದರೆ ಚಿಕನ್ನು ಒಳ್ಳೆ ಪ್ರೋಟೀನ್ ಸೋರ್ಸು. ಆಗ ಮಸಲ್ಸು ಡೆವಲಪ್ ಆಗುತ್ತೆ ಅವ್ರಿಗೆ, ಮತ್ತು ಎನರ್ಜಿನೂ ಸಹ ಜಾಸ್ತಿ ಆಗುತ್ತೆ. ನಮ್ಮ ಡ್ಯಾಮೇಜ್ ಸೆಲ್ಸ್ನು ರಿಪೇರಿ ಮಾಡೋಕ್ಕೂ ಸಹ ಪ್ರೋಟೀನ್ ಅವಶ್ಯಕತೆ ಇರೋದ್ರಿಂದ ವಾರಕ್ಕೆ 3 ಸಲ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಾದರೂ ಪರವಾಗಿಲ್ಲ, ವಾರಕ್ಕೆ 3 ಸಲ ತಿನ್ನಿಸಿ ಪ್ಲೀಸ್. ಇದು ಓನ್ಲಿ ಫಾರ್ ನಾನ್ ವೆಜಿಟೇರಿಯನ್ಸ್ಗೆ. ವೆಜಿಟೇರಿಯನ್ಸ್ ಆದರೆ ನೀವು ಇಗ್ನೋರ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಲ ತಿರುಗಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಜ ತುಂಬ ಚೆನ್ನಾಗಿದೆ, ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಚಿಕನ್ನ ಅವ್ರದ್ದೇ ಆದ ಸ್ಟೈಲಲ್ಲಿ ಎಲ್ಲರೂ ಮಾಡ್ತಾರೆ. ಒಂದು ಸಲ ಈ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.